ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮಾದಕ ವಸ್ತುಗಳ ಸಮಸ್ಯೆ ಏನಿದೆ ಅದನ್ನು ನಿಯಂತ್ರಣ ಮಾಡಬೇಕು ಅಂತಂದು ಸಾರ್ವಜನಿಕರು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಪರಿಶೀಲನಾ ಸಭೆಯಲ್ಲಿ ಹೇಳಿರುವಂಥದ್ದು. ಚುನಾಯಿತ ಪ್ರತಿನಿಧಿಗಳು ನನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಮತ್ತು ಸಾಕಷ್ಟು ನಾನು ದೇವಸ್ಥಾನಗಳು, ಮಸೀದಿ, ಚರ್ಚು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಮತ್ತು ವರ್ತಕರ ಸಂಘ, ಚಾಲಕರ ಸಂಘ, ಆಟೋ ಡ್ರೈವರ್ ಸಂಘ ಇಲ್ಲೆಲ್ಲ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈ ಸಮಸ್ಯೆಯ ಬಗ್ಗೆ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅದರ ಹಿನ್ನೆಲೆಯಲ್ಲಿ ನಾವು ಒಂದು ಬೃಹತ್ ಕಾರ್ಯಾಚರಣೆ ಮಾಡಬೇಕು ಅಂತಂದು ಕಳೆದ ಒಂದು ವಾರದಿಂದಲೂ ನಾವು ಹೋಮ್ವರ್ಕ್ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಸುಮಾರು 5 ಗಂಟೆ ಸಮಯದಲ್ಲಿ ನಮ್ಮ ಪ್ರತಿ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಸು, ಸಬ್ ಇನ್ಸ್ಪೆಕ್ಟರ್ಸು, ಕ್ರೈಮ್ ಸಿಬ್ಬಂದಿಗಳು ಮತ್ತು ಪ್ರತಿ ಠಾಣೆಯಲ್ಲಿ ಕನಿಷ್ಠ ಒಂದು 15ರಿಂದ 20 ಜನ ಸಿಬ್ಬಂದಿಗಳು ಅವ್ರಿಗೆ ಬೆಳಗ್ಗೆ 5 ಗಂಟೆಗೆ ಬ್ರೀಫಿಂಗ್ ಮಾಡಿ 6 ಗಂಟೆಯಿಂದ ಕಾರ್ಯಾಚರಣೆ ಮಾಡಿ ನಮ್ಮದೇನು ಈ ಕನ್ಸ್ಯೂಮರ್ ಮ್ಯಾಪಿಂಗ್ ಮಾಡಿದ್ವಿ, ಅಂದರೆ ಕನ್ಸಂಪ್ಷನ್ ಮಾಡ್ತಿರೋವಂಥದ್ದು ಏನೊಂದು ಮ್ಯಾಪಿಂಗ್ ಮಾಡ್ಕೊಂಡಿದ್ವಿ. ಅದ್ರ ಬೇಸಿಸ್ ಮೇಲೆ ಇವತ್ತು ಸುಮಾರು 399 ಜನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸುಮಾರು 399 ಜನ ಸಸ್ಪೆಕ್ಟೆಡ್ ಕನ್ಸ್ಯೂಮರ್ಸ್ನ ನಾವು ತೊಗೊಂಬಂದಿದ್ವಿ. ಅದರಲ್ಲಿ 255 ಜನ ಪಾಸಿಟಿವ್ ಆಗಿದ್ದಾರೆ, ಇನ್ನು ಸುಮಾರು 144 ಜನ ನೆಗೆಟಿವ್ ಆಗಿದ್ದಾರೆ. ಇವರು ನೆಗೆಟಿವ್ ಆಗಿರೋವಂಥವ್ರು ಯಾರು ಅಂದರೆ ಪಾಸಿಟಿವ್ ಆಗಿರೋರು ಜೊತೆ ಇದ್ದಂಥವ್ರು. ಯಾವ ಕಾರಣಕ್ಕೆ ನೆಗೆಟಿವ್ ಆಗಿದೆ ಅನ್ನೋಂಥದ್ದು ಅವ್ರನ್ನ ಮತ್ತೆ ಫರ್ದರ್ ವಾಚ್ ಮಾಡೋವಂಥದ್ದು ಮಾಡ್ತೀವಿ. ಸಪೋಸ್ ಇವಾಗ ಒಬ್ಬ ರಮೇಶ್ ಅನ್ನೋವಂಥ ಹೆಸ್ರನ್ನ ಒಬ್ಬ ವ್ಯಕ್ತಿ ಇರ್ತಾನೆ. ಆ ರಮೇಶ್ ಅನ್ನೋ ಹೆಸ್ರನ್ನ ವ್ಯಕ್ತಿಯನ್ನು ನಾವು ಒಂದೆಲ್ಲ ವೆರಿಫೈ ಮಾಡಿದಾಗ ಅವನ ಜೊತೆ ಅವನ ಹೇಳಿಕೆ ಮೇಲೆ ಇನ್ನೊಂದಿಬ್ಬರು 3 ಜೊತೆ ಹೆಸರು ಹೇಳಿರ್ತಾನೆ. ಸೊ ಅವ್ರನ್ನ ತೊಗೊಂಬರೋದು ಒಂದು ಚೈನ್ ನೆಟ್ವರ್ಕ್ ರೀತಿಯಲ್ಲಿ ನಾವು ಈ ಕಾರ್ಯಾಚರಣೆ ಮಾಡಿದ್ವಿ. ಒಟ್ಟು 59 ಪ್ರಕರಣಗಳನ್ನು ನಾವು 27B NDPS ಆ್ಯಕ್ಟ್ ಅಲ್ಲಿ ದಾಖಲು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಒಟ್ಟು 254 ಜನರನ್ನು ನಾವು ಆರೋಪಿಗಳನ್ನು ಗುರುತಿಸಿದ್ದೀವಿ. ಒಬ್ಬ ಹುಡುಗ ಏನಿದ್ದಾನೆ ಮೈನರ್ ಇದ್ದ, ಹಂಗಾಗಿ ಅವನ ಮೇಲೆ ಯಾವುದೇ ಕಾರ್ಯಾಚರಣೆ ನಾವು ಕಾನೂನು ಕ್ರಮ ತೊಗೊಳ್ಳಿಕ್ಕೆ ಅವಕಾಶ ಏನು ಜುವೆನೈಲ್ ಜಸ್ಟಿಸ್ ಆ್ಯಕ್ಟಲ್ಲಿದೆ ಆ ಪ್ರಕಾರ ಕ್ರಮ ಕೈಗೊಂಡಿದ್ದೀವಿ. ಈಗೇನು 58 ಪ್ರಕರಣ ದಾಖಲಾಗುತ್ತೆ, ಆ ಎಲ್ಲ ಪ್ರಕರಣಗಳ ಸುಮಾರು 254 ಜನ ಆರೋಪಿಗಳ ಮೊಬೈಲ್ ಸೀಸ್ ಮಾಡಿದ್ದೀವಿ. ಅವ್ರ ಮನೇಲಿ ಬೇರೆ ಏನಾದರೂ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇದ್ದರೆ ಸೀಸ್ ಮಾಡಿದ್ದೀವಿ. ಅದ್ರ ಬೇಸಿಸ್ ಮೇಲೆ ಇವ್ರಿಗೆ ಯಾರು ಸೆಲ್ ಮಾಡ್ತಾಯಿದ್ರು, ಪೆಡ್ಲರ್ಸ್ ಯಾರು, ಇವ್ರ ಜೊತೆ ಕೂತ್ಕೊಂಡು ಇವು ಮಾದಕ ವಸ್ತುಗಳನ್ನು ಉಪಯೋಗ ಮಾಡ್ತಿದ್ದವ್ರು ಯಾರು, ಆ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಬಿಟ್ಟು ಅತ್ಯಂತ ಸಮಗ್ರ ತನಿಖೆಯನ್ನು ಮಾಡಿ ಈ ಮಾದಕ ವಸ್ತುಗಳ ಸಮಸ್ಯೆ ಏನಿದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇದನ್ನು ಕಡಿವಾಣ ಹಾಕಲಿಕ್ಕೆ, ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸರ್ವ ರೀತಿಯಲ್ಲೂ ಸನ್ನದ್ಧರಾಗಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಬೇಜಾರದ ವಿಚಾರ ಅಂತಂದರೆ ಇಲ್ಲಿ ಬಂದಿರುವಂಥ ಸುಮಾರು ಜನ ಪೋಷಕರ ಹತ್ರ ನಾನು ಮಾತಾಡಿದೆ. ಎಷ್ಟೋ ಜನ ಕೂಲಿ ಮಾಡೋವಂಥವ್ರು ಇದ್ದಾರೆ, ಆಟೋ ಡ್ರೈವಿಂಗ್ ಮಾಡೋವಂಥವ್ರು ಇದ್ದಾರೆ, ಎಷ್ಟೋ ಜನ ಹೋಗ್ಬಿಟ್ಟು ಹೆಣ್ಮಕ್ಳು ಬಾಂಡೆ ಕೆಲಸ ಮಾಡ್ಕೊಂಬರೋಂಥವ್ರು ಇದ್ದಾರೆ, ಮತ್ತು ಮಕ್ಕಳು ಮರಿ ಮನೆತನ ಅವ್ರದ್ದೆಲ್ಲ ಕುಟುಂಬದ ಜವಾಬ್ದಾರಿ ಹೆಣ್ಮಕ್ಳು ನಿರ್ವಹಿಸ್ತವಂಥವ್ರು ಅಂತ ಇದ್ದಾರೆ. ಭಾಳ ಒಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಅಂಗಡಿ ದುಕಾನ್ ಮುಗ್ಗಟ್ಟು ಇಟ್ಕೊಂಡಿರುವಂಥ ಸಾಕಷ್ಟು ಜನ ಇದ್ದಾರೆ. ಅಷ್ಟಾಗಿಯೂ ಕೂಡ ನಮ್ಮ ಕೈಲಿ ಸಾಧ್ಯವೇ ಇಲ್ಲ, ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ನಿಮ್ಮಲ್ಲೇ ಇಟ್ಕೊಂಬಿಡಿ, ನಮ್ಮ ಜೊತೆ ಕಳಿಸ್ಲೇಬೇಡಿ, ಇಲ್ಲಿಂದ ನೇರವಾಗಿ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಕಳಿಸಿ, ಆ ದಿನ ನಿಮ್ಮಲ್ಲೇ ಇಟ್ಕೊಳ್ಳಿ, ನಮಗೆ ಮನವಿ ಮಾಡ್ತಾಯಿದ್ದಾರೆ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸಿ ಅಂತ. ಅದನ್ನೆಲ್ಲ ನಾವು ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ಭಾಳ ಸ್ಪಷ್ಟವಾಗಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ, ತನಿಖೆಯನ್ನು ಮಾಡ್ತೀವಿ. ಅದೇ ರೀತಿ ಯಾರ್ಯಾರಿಗೆ ಅಗತ್ಯತೆ ಇದೆ ಅವ್ರುಗಳಿಗೆ ಏನು ಅವಕಾಶ ಇದೆ ರಿಹ್ಯಾಬಿಲಿಟೇಷನ್ಗಿರ್ಬೋದು ಅಥವಾ ಅವರ ಕೌನ್ಸಿಲಿಂಗಿಗಿರ್ಬೋದು ಅದೆಲ್ಲವನ್ನು ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಈ ಕಾರ್ಯಾಚರಣೆಯಲ್ಲಿ ಟೆಸ್ಟ್ ಮಾಡಲಿಕ್ಕಿರ್ಬೋದು ಅಥವಾ ಈಗ ಕೌನ್ಸಿಲಿಂಗ್ ಮಾಡೋವಂಥದ್ದು ಇರ್ಬೋದು, ಸಂಪೂರ್ಣವಾಗಿ ಎಲ್ಲದನ್ನು ನಮ್ಮ ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ DIMHANS ಅಂತ ಏನು ಕರಿತೀರಿ ಅದು, ಆಮೇಲೆ SDM ಮೆಡಿಕಲ್ ಕಾಲೇಜ್ ಕಮ್ ಹಾಸ್ಪಿಟಲ್ಲು ಮತ್ತು ನಮ್ಮ ಹುಬ್ಬಳ್ಳಿಯ KIMS ಹಾಸ್ಪಿಟಲ್ ಕಮ್ ಮೆಡಿಕಲ್ ಕಾಲೇಜ್ ಅದರ ಸಿಬ್ಬಂದಿಗಳು, ಅಧಿಕಾರಿಗಳು ಬಹಳ ಉತ್ತಮ ರೀತಿಯಲ್ಲಿ, ನಾವು ನಿನ್ನೆ ಶಾರ್ಟ್ ನೋಟಿಸಲ್ಲಿ ಅವ್ರಿಗೆ ಕೇಳಿದ್ದು, ಮೋಸ್ಟ್ಲಿ ರೆಗ್ಯುಲರಾಗಿ ಅವೈಲೇಬಲ್ ಇರ್ತಾರೆ ಅಂದ್ಕೊಂಡು, ಬಟ್ ಸ್ಯಾಟರ್ಡೆ ಸಂಡೇ ಎಲ್ಲ ಇದ್ದಿದ್ದರಿಂದ ಇವತ್ತು ಬೆಳಗ್ಗೆ ಸಂಡೇ ಆದ್ರೂ ಬೆಳಗ್ಗೆ 6 ಗಂಟೆಯಿಂದ ಇವಾಗ ಸಂಜೆ 7 ಗಂಟೆ ಆಗ್ತಾ ಬಂತು, ಇಲ್ಲಿವರೆಗೂ ನಿರಂತರವಾಗಿ ಇನ್ನೂ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೆ ನಾನು KIMS SDM ಮತ್ತು DIMHANS ಅವ್ರಿಗೆ ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಸಮಸ್ಯೆಯನ್ನು ಒಂದು ಸಾಮಾಜಿಕ ಪಿಡುಗಿನ ರೀತಿಯಲ್ಲಿ ನೋಡಿ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದರಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತ ನಾನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಎಲ್ಲ ಜವಾಬ್ದಾರಿಯುತ ನಾಗರಿಕರಿಗೆ, ವಿವಿಧ ಸಂಘಟನೆ, ವಿವಿಧ
ಅಸೋಸಿಯೇಷನ್ಸು, ಅದೇ ರೀತಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಸಾರ್ವಜನಿಕ ಜೀವನದಲ್ಲಿರುವಂಥವ್ರು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಸಾಕಷ್ಟು ಎಸ್ಟಾಬ್ಲಿಷ್ಮೆಂಟ್ಸ್ ಅಂದರೆ ಫ್ಯಾಕ್ಟ್ರಿ ಇರ್ತವೆ, ಇಂಡಸ್ಟ್ರಿ ಇರ್ತವೆ, ಅಂಥ ಕಡೆ ಈ ಸಮಸ್ಯೆ ಇರುತ್ತೆ. ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ.